ಎವ್ರಿವಾನ್, ಇವತ್ತು ನಾಗರ ಪಂಚಮಿ. ನಾಗರ ಪಂಚಮಿ ಅಂದರೆ ಹೆಣ್ಣು ಮಕ್ಕಳ ಹಬ್ಬನೇ ಅಂತ ಹೇಳ್ಬೋದು. ಈ ದಿನ ನಾಗರ ಕಲ್ಲಿಗೆ ಅಥವಾ ನಾಗರ ಹುತ್ತಕ್ಕೆ ನಾವು ಹಾಲೆರೆದು ಸಂಭ್ರಮಿಸುತ್ತೇವೆ. ಈ ದಿನ ನಾವು ನಾಗರ ಹಬ್ಬಕ್ಕೆ ನೈವೇದ್ಯಕ್ಕೆ ನಾವು ಅಳ್ಳಿಟ್ಟು ಮತ್ತು ಉಸುಳಿನ ಮಾಡ್ತೀವಿ ಮತ್ತು ನಾನಾ ಥರದ ಉಂಡೆಗಳನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಗುರು ಹಿರಿಯರ ಎಲ್ಲರ ಆಯುಷು ಆರೋಗ್ಯಕ್ಕೆ ನಾವು ಈ ದಿನ ಪ್ರಾರ್ಥಿಸ್ತೇವೆ. ಸೊ ಉಸುಳಿ ಮತ್ತು ಅಳ್ಳಿಟ್ಟನ್ನು ಈ ದಿನ ಹೇಗೆ ಮಾಡೋದು ಅಂತ ನೋಡೋಣ. ಇಡೀ ರಾತ್ರಿ ನಾನೇನು ಮಾಡಿದ್ದೆ, ಕಡಲೆಕಾಳನ್ನು ನೆನೆ ಇಟ್ಟಿದ್ದೆ. ಬೆಳಿಗ್ಗೆ ಬಂದುಬಿಟ್ಟು 3 ವಿಸಿಲ್ ನಾನು ಕೂಗಿಸ್ದೆ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಓನಿಯನ್ ಟೊಮೆಟೊ ಯಾವುದನ್ನು ಯೂಸ್ ಮಾಡಿಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಕರಿಬೇವು, ಜೀರಿಗೆ, ಕೊತ್ತಂಬರಿ ಮತ್ತು ತುರಿದಿಟ್ಕೊಂಡಿರುವಂಥ ಕಾಯಿ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರ ಎಲ್ಲವನ್ನು ಹಾಕಿ ಕುದಿಸಿಟ್ಟುಕೊಂಡಿರುವಂಥ ಕಡಲೆಕಾಳನ್ನು ಹಾಕಿ ಸ್ವಲ್ಪ ಮೇಲೆ ಲಿಂಬೆಹಣ್ಣು ಹಿಂಡಿಬಿಟ್ರೆ ನಮ್ಮ ಉಸುಳಿ ರೆಡಿಯಾಗಿದೆ. ಈಗ ಅಳ್ಳಿಟ್ಟು ಮಾಡೋಣ. ಫಸ್ಟ್ ಅಳ್ಳಿಟ್ಟನ್ನು ಬಂದುಬಿಟ್ಟು ಗೋಧಿನ ಹುರ್ಕೊಂಡು ಮಾಡಿರ್ತಾರೆ. ಸೊ ನನಗಿದು ಆಲ್ರೆಡಿ ಕೊಟ್ಟು ಕಳಿಸಿದ್ರು ಊರಿಂದನೇ. ಸೊ 1.5 ಕಪ್ಪು ನಾನು ಅಳ್ಳಿಟ್ಟಿನ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ 1 ಕಪ್ ಆಗುವಷ್ಟು, ಅಂದರೆ 1ಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಜಸ್ಟ್ ಅದು ಬೆಲ್ಲ ಕರಗೋ ಥರ ಇದ್ದರೆ ಸಾಕು. ಆಮೇಲೆ ಅದನ್ನು ಸೋಸ್ಕೊಂಡು ಈಗ ಅಳ್ಳಿಟ್ಟಿನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಗಂಟೇನಿದು ಆಗಲ್ಲ, ಕೈಯಿಂದನೇ ಚೆನ್ನಾಗಿ ಕಲಿಸ್ಬೋದು. ಸೊ ನಮ್ಮ ಅಳ್ಳಿಟ್ಟು ಕೂಡ ರೆಡಿಯಾಗಿದೆ. ಈಗ ದೇವರ ನೈವೇದ್ಯಕ್ಕೆ ಅಳ್ಳಿಟ್ಟು ಮತ್ತು ಉಸುಳಿನ ಹಿಡಿಯೋಣ. ಕ್ವೆಶನ್ಸ್ ಕೇಳ್ತೀನಿ. ಹಾಲು ಹಾಕ್ಬೇಕು. ಹಾಲು ಹಾಕಿ ಅಪ್ಪನ ಪಾಲ್, ಅಮ್ಮನ ಪಾಲ್, ಅಜ್ಜಿ ಪಾಲ್, ಅಜ್ಜ ಪಾಲ್, ತಮ್ಮನ ಪಾಲ್ ಅಂತಂದು ನೀ ಪಾಲ್ ಅಂತಂದು ಹಿಂಗೆ ನೀರು ಹಾಕ್ಬೇಕು. ಹಿಂಗೆ ಹಾಲು ಹಾಕ್ಬೇಕು. ಓಕೆ, ಹಾಕೋಣ. ಆಮೇಲೆ ಅಮ್ಮನ ಕಾಲು ಮುರಿದಿದ್ಲಾತು, ಅದಕ್ಕೆ ಅಮ್ಮನ ಪಾಲ್, ಕಿಟ್ಟು ಅಮ್ಮನ ಪಾಲ್, ಎಲ್ಲ ಅಜ್ಜನ ಪಾಲ್, ಅಜ್ಜಿ ಪಾಲ್, ಎಲ್ಲರ ಪಾಲ್ ಅಂತ ಅನ್ಬೇಕು. ಓಕೆ, ಮತ್ತೇನ್ರ ಕ್ವಶನ್ಸ್ ಅದಾವನ ಕೇಳು? ಇಲ್ಲ. ಮಕ್ಕಳಿಗೆ ನೋಡಿ, ನೀವು ಒಂದೇನಾದರೂ ಹೇಳಿದರೆ 108 ಕ್ವೆಶನ್ಸ್ ಇರ್ತವೆ. ಈಗ ನೈವೇದ್ಯಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನು ನೈವೇದ್ಯನ ಮಾಡ್ತಾಯಿದ್ದೀನಿ. ಕೈ ಹಿಡಿ, ಅಥವಾ ಕೈ ಹಿಡಿ, ಇದು ಮೇಲೆ ಕೈ ಹಿಡಿ, ನಾಗಪ್ಪನ ಮೇಲೆ. ಅಪ್ಪನ ಪಾಲ್, ಅಮ್ಮನ ಪಾಲ್, ದೊಡ್ಡವ್ರ ಪಾಲ್, ಎಲ್ಲರ ಪಾಲ್, ನನ್ನ ಪಾಲ್, ನಿನ್ನ ಪಾಲ್, ಗಂಡನ ಪಾಲ್, ಮಕ್ಕಳ ಪಾಲ್, ತಂಗಿ ಪಾಲ್, ತಮ್ಮನ ಪಾಲ್, ಎಲ್ಲರ ಪಾಲ್. ಈ ರೀತಿಯಾಗಿ ನಾವು ನಾಗರ ಪಂಚಮಿ ಹಬ್ಬನ ಆಚರಿಸಿದ್ವಿ. ನೀವು ಕೂಡ ಇದೇ ಥರ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.